ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಮಾರ್ನಿಂಗ್ ರೂಟೀನ್ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಪೂರ್ತಿ ದಿನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಪ್ರೆಸೆಂಟಿಂಗ್ ಇದೆ ನನ್ನ ಕಿಚನ್ ಏನು ಕೆಲಸ. ಸೊ ಇವತ್ತು ನಾವು ಯೂಶ್ವಲಿ ಇವಾಗ ಡೈಲಿ ಮುದ್ದೆ ಸಾಂಬಾರೇ ಮಾಡ್ಕೊಳ್ಳೋದು. ಸೊ ಬೆಳಗ್ಗೆ ಒಂದು 10:30-11 ಗಂಟೆಗೆ ತಿಂದರೆ ಮತ್ತು ರಾತ್ರಿನೇ, ಅಂದರೆ ನಾನು ಒಂದು 5-6 ಗಂಟೆ ಒಳಗಡೆ ಊಟ ಮುಗಿಸ್ಕೊತೀನಿ. ನಮ್ಮ ಮನೆಯವ್ರು ಮತ್ತೆ ಮನೆಗೆ ಬಂದು ಊಟ ಮಾಡ್ತಾರೆ. ಸೊ ಹೀಗೆ ಹೊಸ ರೂಟೀನ್ ಒಂದು 1 ಮಂತಿಂದನೂ ಸೆಟ್ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನಿವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಬಸ್ಸಾರು ರೆಸಿಪಿನ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಾನು ಕೂಡ. ಸೊ ಆ ರೆಸಿಪಿ ಬಂದು ಎಸ್ ಚಾನಲಲ್ಲಿ ಶಾರ್ಟ್ಸ್ ಬರುತ್ತೆ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಬಸ್ಸಾರು ನಾನೊಂದು 2-3 ಥರ ಮಾಡ್ತೀನಿ. ಅದರಲ್ಲಿ ಒಂದು ರೆಸಿಪಿನ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಮತ್ತು ನಾನು ನುಗ್ಗೆ ಸೊಪ್ಪು ನೋಡಿ, ಎಳೆ ನುಗ್ಗೆ ಸೊಪ್ಪನ್ನ ಹಾಕಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಏನಾದರೂ ಒಂದು ಪಲ್ಯ ಸಾಂಬಾರು ಅದೆಲ್ಲ ಮಾಡ್ಕೊತೀವಿ. ಸೊ ಇದು ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಳೆಗೆ. ಸೊ ಫ್ರೀ ಇದ್ದಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಗಡಿ ಬಿಡಿಲಿ ಆಗಲ್ಲ ಅಂತ ಹೇಳಿ ಅಷ್ಟೆ. ಸೊ ಇವತ್ತಿನ ರೂಟೀನ್ ಪೂರ್ತಿ ರೆಕಾರ್ಡ್ ಮಾಡ್ತೀನಿ. ಜೊತೆಗೆ ಇದೊಂದು ಪೌಡರ್ ಮಾಡ್ಕೋಬೇಕು. ನಾನು ಬಸ್ಸಾರು ಕಾಳಿಗೆ ಹುಚ್ಚೆಳ್ಳು ಪುಡಿ ಹಾಕ್ತೀನಿ. ಅಂದರೆ ಬೇಸಿಗೆಯಲ್ಲಿ ಸ್ವಲ್ಪ ಹಾಕೊಂಡು ಸಾಕು, ಚಟ್ನಿಗಳಿಗೆ ಎಲ್ಲದಕ್ಕೂ ಹಾಕೋಬೋದು. ಸೊ ಪೌಡ್ರ್ ಮಾಡಿ ಇಟ್ಕೊತೀನಿ. ಇಷ್ಟು ಮಾಡಿದ್ರೆ 1 ಮಂತ್ವರೆಗೂ ಬರುತ್ತೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನಾನಿಲ್ಲಿ ಹುಚ್ಚೆಳ್ಳು ಪುಡಿನ ಏನು ಮಸಾಲ ಥರ ಮಾಡಿಟ್ಕೊತಾ ಇದ್ದೀನಿ. ಸೊ ಇದನ್ನು ನಾನಂತೂ ಎವ್ರಿ ಪಲ್ಯಕ್ಕೆ ಮತ್ತು ತರಕಾರಿ ಸ್ಟಿರ್ ಫ್ರೈಗಳು ಮಾಡ್ತೀನಲ್ಲ ಅದಕ್ಕೆ, ಮತ್ತು ಬಸ್ಸಾರಿನ ಪಲ್ಯಕ್ಕೆ ಎಲ್ಲದಕ್ಕೂ ಹಾಕ್ತಾಯಿರ್ತೀನಿ. ಸೊ ನನಗೆ ಇದು ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈವನ್ ನೀವು ಈ ಪೌಡರ್ನ ಮಾಡಿಟ್ಕೊಂಡ್ರೆ ಚಟ್ನಿಗಳು ಮಾಡ್ತೀವಲ್ಲ ಅದಕ್ಕೂ ಕೂಡ 1 ಸ್ಪೂನ್ ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನೀವು 1/4 kg ಹುಚ್ಚೆಳ್ಳನ್ನ ಪುಡಿ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು 2 ತಿಂಗಳು ಬರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಹುಚ್ಚೆಳ್ಳನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಖಾರ ಜಾಸ್ತಿ ಇದೆ, ಇದು ಮೆಣಸಿನ್ಕಾಯಿ ಒಂದು 5-6 ಮೆಣಸಿನ್ಕಾಯಿ, 1 ಗಡ್ಡೆಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ದೀನಿ. ಸೊ ಇದಿಷ್ಟನ್ನು ಹುರ್ಕೊಂಡು ಕಲ್ಲುಪ್ಪು ಹಾಕ್ಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು. ಇದು 2 ತಿಂಗಳವರೆಗೂ ಸ್ಟೋರ್ ಆಗುತ್ತೆ. ಸೊ ನಿಮಗೆ ಬೇಕು ಅಂದರೆ ಟ್ರೈ ಮಾಡಿ ಒಂದ್ಸರಿ. ಇಲ್ಲಿ ನಾನು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ 1 ಹೊತ್ತು ಊಟನೇ ಜಾಸ್ತಿ ಹೆವಿ, ಅಂದರೆ ನೆಮ್ಮದಿಯಾಗಿ ಮಾಡೋದು ನಾವು. ಸೊ ಅದಕ್ಕೆ ಬೆಳಗ್ಗೆನೇ ಮುದ್ದೆ, ರೈಸು, ಪಲ್ಯ ಇದೆಲ್ಲ ಮಾಡ್ಕೊಂಬಿಡ್ತೀನಿ. ಸೊ ಹಾಗಾಗಿ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅದನ್ನು ಒಂದು ಬಿಡ್ತೀರ ಮಾಡಿಕೊಡ್ತೀನಿ. ಬಿಕಾಸ್ ನೈಟ್ ಬಂದು ನಾವು ಒಂದೊಂದು ದಿನ ತಿಂತೀವೋ ತಿನ್ನಲ್ವೋ, ಇಲ್ಲ ಒಂದೊಂದು ದಿನ ಅಲ್ಲೇ ಮುಗಿಸ್ಕೊಂಬರ್ತೀವೋ, ಇಲ್ಲ ಏನಾಗುತ್ತೋ ಒಂದು ರೈಸ್ ಆಗುತ್ತೋ ಇಲ್ಲ ಒಂದು ಚಪಾತಿ ಆಗುತ್ತೋ ಅಷ್ಟೇ ನಾವು ನೈಟ್ ಹೊತ್ತು. ಸೊ ಅದಕ್ಕಾಗಿ ಬೆಳಗ್ಗೆ ಹೊತ್ತಿನ ಊಟಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಏನು ಇಷ್ಟ ಆಗುತ್ತೋ ಅದನ್ನು ಕುಕ್ ಮಾಡಿ ಮನೆಯಲ್ಲೇ ನೆಮ್ಮದಿಯಾಗಿ ತಿಂದ್ಬಿಟ್ಟು ಹೋಗ್ತೀವಿ. ಸೊ ಇವತ್ತು ನಾವು ಏನು ತುಂಬ ಹೆಲ್ದಿ ಆಗಿರೋಂಥ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಮೊಟ್ಟೆ ಪ್ರೋಟೀನ್ ಇರುತ್ತೆ, ನುಗ್ಗೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಸೊ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಅಂತೂ ನುಗ್ಗೆ ಸೊಪ್ಪು ಮಾಡ್ತಾಯಿರ್ತೀನಿ. ಪಲ್ಯಗಳು ಮಾಡ್ತೀನಿ, ಇಲ್ಲಾಂದರೆ ನುಗ್ಗೆ ಸೊಪ್ಪಿನ ಉಪ್ಸಾರು ನಂಗೆ ಫೇವ್ರೆಟು, ಅದನ್ನು ಮಾಡ್ತಾಯಿರ್ತೀನಿ. ಸೊ ಇದಕ್ಕೆ ಮೊಟ್ಟೆ ಹಾಕಿ ಉಪ್ಪು ಹಾಕಿ ಹುರ್ಕೊಂಡು ಮೊಟ್ಟೆ ಹಾಕಿ ಚೆನ್ನಾಗಿ ಅದು ಇದು ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಬೇಳೆ ಸಾಂಬಾರು ಜೊತೆಗೆಲ್ಲ ನಾನು ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ.
ನಮ್ಮ ಮನೆಯ ಸುತ್ತಮುತ್ತನೇ ನುಗ್ಗೆ ಸೊಪ್ಪಿನ ಗಿಡ ತುಂಬಾ ಇದೆ. ಬಟ್ ಇವತ್ತು ಬಸ್ಸಾರಿನ ಜೊತೆಗೂ ಬೇಕಂತ ಕೇಳಿದರು. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ತುಂಬ ಜನ ಕೇಳ್ತೀರಾ ಮೇಲೆ ಅಡುಗೆ ಮಾಡೋದನ್ನ ವ್ಲಾಗ್ನ ಇತ್ತೀಚೆಗೆ ನಾನು ಶೇರ್ ಮಾಡೋವಾಗ ಯಾಕೆ ಸಪ್ರೇಟ್ ಅಡುಗೆ ಮಾಡ್ಕೋತಿದ್ದೀರಾ, ಸಪ್ರೇಟ್ ಆಗೋದ್ರಾ ಅಂತ ತುಂಬ ಜನ ಕೇಳ್ತೀರಾ. ಸೊ ಎಸ್, ಹೌದು, ಸಪ್ರೇಟ್ ಅಡುಗೆ ಮಾಡ್ಕೋತಾರದಂತೂ ನಿಜ. ಎಲ್ಲ ನೀವೇ ನೋಡ್ತಾ ಇದ್ದೀರಾ ವ್ಲಾಗಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವು ಬೆಳಗ್ಗೆ ಮಕ್ಕಳಂತೂ ಕೆಳಗಡೆನೇ, ಅಂದರೆ ನಮ್ಮ ಅತ್ತೆ ಏನು ಮಾಡ್ತಾರೋ ಮತ್ತೆ ಮಾವನ ಜೊತೆನೇ ಇರ್ತಾರೆ. ಅವ್ನು ಸ್ಕೂಲ್ಗೆ ಹೋಗುವಾಗಲೂ ನಮ್ಮ ಅತ್ತೆನೇ ಮೋಸ್ಟ್ ಆಫ್ ದ ಡೇಸ್ ಮಾಡಿಕೊಡ್ತಾರೆ. ಮತ್ತು ನಾವು ಯಾಕೆ ಸಪ್ರೇಟ್ ಮಾಡ್ಕೋತಿದ್ದೀವಿ ಅಂದರೆ, ಇವಾಗ ನಾವು ನಮ್ಮ ಫುಡ್ ರೂಟೀನ್ ಚೇಂಜ್ ಮಾಡಿದ್ದೀವಿ ಕಂಪ್ಲೀಟಾಗಿ, ಹೆಲ್ದಿಯರ್ ವರ್ಷನ್ ಅಂತಲೇ ಹೇಳ್ಬೋದು. ಸೊ ಈ ಥರ ಚೇಂಜ್ ಮಾಡ್ಕೊಂಡಿದ್ದಾಗ ನಾವು ನಮ್ಮ ರೂಟೀನ್ನ ಅವ್ರಿಗೂ ಏನು ಇನ್ಫ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರ ರೂಟೀನ್ ಅವ್ರಿಗಿರುತ್ತೆ, ನಮ್ಮ ರೂಟೀನ್ ನಮಗಿರುತ್ತೆ. ಸೊ ನಮ್ಮ ಅತ್ತೆ ಮಾವ ಬೆಳಗ್ಗೆ ಲೈಟ್ ಬ್ರೇಕ್ಫಾಸ್ಟ್ ಪ್ರಿಫರ್ ಮಾಡ್ತಾರೆ. ಮಕ್ಕಳುಗಳು ಬೆಳಗ್ಗೆ ಮುದ್ದೆ ತಿನ್ನಲ್ಲ. ಸೊ ಹಾಗಾಗಿ ನಮಗೇನು ಬೇಕೋ ಅದನ್ನು ಮಾಡ್ಕೋಬೇಕು. ಮತ್ತು ನಾವು ನೈಟ್ ಲೇಟ್ ಬರೋದ್ರಿಂದ ನಮ್ಗೆ ಆವಾಗ ಹೋಗಿ ಎಲ್ಲರೂ ಮಲಗಿರೋ ಟೈಮಲ್ಲಿ ಅಡುಗೆ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ನನಗೂ ಬೇಜಾರೆ. ಸೊ ಹಾಗಾಗಿ ಮೇಲೆ ಮಾಡ್ಕೋತೀವಿ ಅಂತ ನಮ್ಮ ಅತ್ತೆ ಮಾವಂಗೆ ಹೇಳಿ ಸುಮಾರು ಒಂದು 2 ತಿಂಗಳು 3 ತಿಂಗಳು ಆಗಿರ್ಬೋದೇನೋ. ಸೊ ಆವಾಗಿಂದ ಮೇಲೇನ ಅಡುಗೆ ಮಾಡ್ತಾ ಇರೋದು. ಸಪ್ರೇಟ್ ಆಗಿದ್ದೀವಂತಲ್ಲ, ಬಟ್ ಅಡುಗೆನ ನಮಗೇನು ಬೇಕು ನಮ್ಮ ರೂಟೀನ್ಗೆ ಅಡ್ಜಸ್ಟ್ ಆಗೋ ಥರ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಾವು ಇಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀವಿ. ಸೊ ನೋಡ್ಬೋದು, ಮುದ್ದೆನೂ ಚೇಂಜ್ ಮಾಡ್ಕೊಂಡಿದ್ದೀವಿ. ಮತ್ತು ಮೋಸ್ಟ್ ಆಫ್ ದ ಡೇಸ್ ಡೈಲಿ ಸಂಡೇ ಹೊರತುಪಡಿಸಿ ಡೈಲಿ ಮುದ್ದೆ, ಅನ್ನ, ಸಾಂಬಾರು, ಬಿಸಿ ಸಾಂಬಾರು, ರೈಸು ಆ ಥರ ಮಾಡ್ಕೋತಾ ಇದ್ದೀವಿ. ಸೊ ಹಾಗಾಗಿ ರೂಟೀನ್ ಚೇಂಜ್ ಆಗಿರೋದ್ರಿಂದ ಅಡುಗೆನ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಸೊ ನಮಗೆ ಬೆಳಗ್ಗೆನೇ ಯಾಕೆ ಈ ಮುದ್ದೆ ಹಳೆ ಕಾಲದವ್ರ ಥರ ಅಂತ ಅನ್ಬೋದು, ಬಟ್ ಇಟ್ಸ್ ಹೆಲ್ದಿ. ಅದ್ರ ಜೊತೆಗೆ ನಾವು ಶಾಪ್ಗೆ ಹೋಗೋದ್ರಿಂದ ಅಲ್ಲಿ ಏನು ಹೋಟೆಲ್ ಫುಡ್ ತಿಂತೀವಿ, ಇದರಿಂದ ನಂಗೆ ವೆಯ್ಟ್ ಗೇನ್ ಆಗ್ತಾಯಿತ್ತು. ಸೊ ಹೋಟೆಲ್ ಫುಡ್ ತಿನ್ನೋಕ್ಕೂ ಆಗಲ್ಲ ಡೈಲಿ. ಮಸಾಲೆ ಪದಾರ್ಥಗಳು ಅದೆಲ್ಲ ಜಾಸ್ತಿ ಇರುತ್ತೆ ಮತ್ತು ಅನ್ಹೆಲ್ದಿ ಕೂಡ. ಸೊ ಹಾಗಾಗಿ ಮನೆಯಲ್ಲೇ ತಿನ್ಕೊಂಡು ಹೋದರೆ ಮತ್ತೆ ಸಂಜೆ ಬರ್ಬೋದಲ್ಲ ಅನ್ನೋದು ಒಂದು ಅಷ್ಟೇ. ಸೊ ಅಷ್ಟೇ, ನಮ್ಮ ಊಟ ರೆಡಿ ಆಯಿತು. ಸಖತ್ತಾಗಿತ್ತು. ಹುಚ್ಚಲ್ ಪುಡಿ ಹಾಕಿದ ಟೇಸ್ಟ್ ಎಕ್ಸ್ಟ್ರಾ ಆಗಿತ್ತು. ಟ್ರೈ ಮಾಡಿ ನೀವು. ವೆಲ್ಕಮ್ ಬ್ಯಾಕ್. ಇವಾಗ ನಾನು ಶಾಪ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಮನೆಯಲ್ಲೆಲ್ಲ ಕೆಲಸ ಮುಗೀತು. ಆ್ಯಂಡ್ ಆಲ್ಸೋ ಕಿಚನ್ ಕೂಡ ನಾನು ಹೋಗೋಕ್ಕೆ ಮುಂಚೆ ಈ ಥರ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ. ಸೊ ಇವತ್ತು ನಾವು ಸುಬ್ಬು ಸ್ಕೂಲ್ ಅಡ್ಮಿಷನ್ಗೆ ಒಂದು 2 ಸ್ಕೂಲ್ ವಿಸಿಟ್ ಮಾಡೋಣ ಅಂತ ಇದ್ದೀವಿ. ಬಿಕಾಸ್ ಎಲ್ಲ ನೀಟಾಗಿ ನೋಡ್ಬಿಟ್ಟು ಸೇರಿಸ್ಬೇಕಲ್ವ. ಸೊ ಯಶು ಹೋಗ್ತಾರೆ ಸ್ಕೂಲ್ಗೆ ಸೇರಿಸ್ಬೋದು, ಬಟ್ ಅಲ್ಲೇನಂದರೆ ಪ್ರೀ KGಗೂ 4 o'clockವರೆಗೂ ಇರುತ್ತೆ ಸ್ಕೂಲು. ಸೊ ಹಾಗಾಗಿ ನಾವು ಅವ್ನು ಇವಾಗ ಪ್ರೀ KGಗೆ ಹಾಕ್ತಾರೋದ್ರಿಂದ ಸ್ವಲ್ಪ ಒಂದು ಮಧ್ಯಾಹ್ನ ಟೈಮಿಗೆ ಬರೋ ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ ಅಷ್ಟೇ. ಸೊ ನಾನು ಹಂಗೆ ಅಲ್ಲಿ ಸ್ಕೂಲೆಲ್ಲ ಮುಗಿಸ್ಕೊಂಡು ಶಾಪಿಗೆ ಡೈರೆಕ್ಟ್ ಹೋಗ್ತೀನಲ್ಲ. ಸೊ ಹಾಗಾಗಿ ಶಾಪ್ಗೆ ನಾನು 6 ಗಂಟೆ ಒಳಗಡೆ ಊಟ ಮಾಡ್ಕೊಂಬಿಡ್ತೀನಲ್ಲ. ಏನು ಓಟ್ ಮೀಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾನು ಒಂದು 2-2.5 ಸ್ಪೂನಷ್ಟು ಓಟ್ಸ್, ಪ್ಲೇನ್ ಕ್ವಿಕ್ಕರ್ ಓಟ್ಸ್ನ ತಗೊಂಡಿದ್ದೀನಿ. ಸೊ ಇದಕ್ಕೇ 1 ಸ್ಪೂನಷ್ಟು ಚಿಯಾ ಸೀಡ್ಸ್ ಮತ್ತು ಸ್ವಲ್ಪ ಸಿನಮನ್ ಪೌಡರ್. ಸೊ ಇದಕ್ಕೇ ಸ್ವಲ್ಪ ಜೇನುತುಪ್ಪ ಸ್ವೀಟ್. ಸೊ ಇಷ್ಟೇ. ಇದಕ್ಕೆ ನೀವು ಇದು ಹಾಕ್ಕೋಬೋದು, ಅಂದರೆ ಪಂಪ್ಕಿನ್ ಸೀಡ್ಸ್ ಹಾಕ್ಕೋಬೋದು, ಮತ್ತು ಹುರಿದಿಟ್ಟಿರೋ ಕಡಲೆ ಬೀಜ ಹಾಕ್ಕೋಬೋದು, ಅಥವಾ ಬಾದಾಮ್ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹಾಕ್ಕೋಬೋದು. ನಾನು ಯೂಶಲಿ ನಾನೇನಂದರೆ ಮೇಲ್ಗಡೆ ಹಾಲು ಯೂಸ್ ಮಾಡಲ್ಲ. ಅಂದರೆ ಅದಕ್ಕೆ ಓಟ್ಸ್ಗೆ ಹಾಲು ಹಾಕ್ಕೋಬೇಕು, ಬಟ್ ಹಾಲು ಯೂಸ್ ಮಾಡಲ್ಲ ಮೇಲ್ಗಡೆ. ಸೊ ಹಾಗಾಗಿ ಕೆಳಗಡೆ ನಾವು ಮತ್ತೆ ಕಾಯಿಸಿಟ್ಟಿರ್ತಾರೆ ಬೆಳಗ್ಗೆ, ಅದನ್ನೇ ಇದಕ್ಕೆ ಹಾಕ್ಕೊಂಡು ಶಾಪ್ಗೆ ಹೋಗೋಕೆ ತೊಗೊಂಡೋಗ್ತೀನಿ. ಅದು ನಾನು 6 ಗಂಟೆ ಒಳಗಡೆ ತಿಂತೀನಲ್ಲ, ಅಷ್ಟರಲ್ಲೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ತಿಂತೀನಿ. ಇದ್ರ ಜೊತೆಗೆ ಒಂದು ಬಾಳೆಹಣ್ಣು ಕಟ್ ಮಾಡ್ಕೊತೀನಿ, ಅರ್ಧ ಆ್ಯಪಲ್ ಕಟ್ ಮಾಡ್ಕೊತೀನಿ. ಸೊ ಎರಡಷ್ಟೂ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದರೆ 6 ಗಂಟೆ ಒಳಗಡೆ ಡಿನ್ನರ್ ಕ್ಲೋಸ್ ಆಗುತ್ತೆ. ಏನೇನಿಲ್ಲ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಂಡೋಗೋಣ.